ನಾನು ಮೊದಲು ICU ಅಲ್ಲಿರೋ ಮಕ್ಕಳನ್ನ ನೋಡಿದೆ, ಮತ್ತೆ ಜನರಲ್ ವಾರ್ಡ್ ಅಲ್ಲಿ ಅಡ್ಮಿಟ್ ಆಗಿರೋ ಮಕ್ಕಳನ್ನ ನೋಡಿದೆ. ಅವರೆಲ್ಲರೂ ಇಲ್ಲಿ ಓದ್ತಾ ಇರೋಂತ ಡಾಕ್ಟರ್ಸ್. ಸೊ ಕೆಲವರು PG ಮಾಡ್ತಾ ಇದ್ದಾರೆ, OBG ಅಲ್ಲಿ ಎಲ್ಲಾನು ಗೈನೆಕಲ್ ಅಲ್ಲಿ PG ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಮೀಟ್ ಆದಾಗ ಅವ್ರು ಹೇಳಿದ್ರು ಅವ್ರಿಗೆ ಬೇದಿ ಶುರುವಾಯ್ತು, ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಶುರುವಾಯ್ತು ಅಂತ. ಕೆಲವರು ಕೊಲ್ಯಾಪ್ಸೇ ಆಗ್ಬಿಟ್ಟಿದ್ದಾರೆ, ಅಂದ್ರೆ ಅವ್ರಿಗೆ ಪ್ರಜ್ಞೆನೇ ಇಲ್ಲ. ಅವ್ರನ್ನ ತಗೊಂಡೋಗಿ ICU ನಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಈಗ ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಬಟ್ ಇದಕ್ಕೆಲ್ಲ ಕಾರಣ ಈಗ ನೀರು ಮೇಲ್ಗಡೆ ಟ್ಯಾಂಕ್ ಅಲ್ಲಿ 6th ಫ್ಲೋರ್ ಅಲ್ಲಿ ನೀರಿದೆ, 2 ರಿಪೇರಿಯಲ್ಲಿದೆ. ಸೊ ಇಲ್ಲಿವರೆಗೂ ಅದೇ ನೀರ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ಅವರು. ನಾನು ಡಾಕ್ಯುಮೆಂಟ್ಸ್ ನ ಕೇಳಿದೀನಿ ಇವ್ರಿಗೆ, ರಿಪೇರಿ ಎಲ್ಲ ಮಾಡೋದು ಏನು ಸರ್ವಿಸಿಂಗ್ ಎಲ್ಲ ಏನ್ ಮಾಡ್ಬೇಕು ಅದೆಲ್ಲ ಇವ್ರ ಹತ್ರ ಇರುತ್ತಲ್ವಾ, ಅದ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಕ್ಕೆ ಕೇಳಿದೀನಿ. ಮತ್ತೆ ಮೆಸ್ನೆಲ್ಲ ಕ್ಲೋಸ್ ಮಾಡಿಸಿದೀವಿ. ಸೊ ಮೆಸ್ ಸಹ ಅಂದ್ರೆ ಮಕ್ಕಳು ಹೇಳೋ ಹಾಗೆ ಊಟದಲ್ಲಿ ಎಲ್ಲದರಲ್ಲೂ ಹುಳ, ತಿಗಣೆ, ಜಿರಳೆ ಇದೆಲ್ಲ ಇದೆ ಅಂತ ಮಕ್ಕಳೆಲ್ಲರೂ ಅವರ ಫೋಟೋಸ್ ಮುಖಾಂತರ ಎಲ್ಲ ತೋರಿಸಿದ್ದಾರೆ, ಹೇಳಿದ್ದಾರೆ ಸಹ. ಸೊ ಈಗ ಎವ್ರಿಥಿಂಗ್ ಇಸ್ ಕ್ಲೋಸ್ಡ್, ಎಲ್ಲ ಪ್ರತಿಯೊಂದು ಕ್ಲೋಸ್ ಮಾಡಿದ್ದಾರೆ. ಮತ್ತೆ ಬಾತ್ರೂಮ್ಗಳಲ್ಲಿ ಲೈಟ್ಗಳಿಲ್ಲ, ಗೀಸರ್ಸ್ ವರ್ಕ್ ಆಗಲ್ಲ. ಮತ್ತೆ ಮಕ್ಕಳು ಆಚೆ ಕಡೆ ಸ್ಟಡಿ ರೂಮ್ ಅಂತ ಓದಕ್ ಅಂದ್ರೆ ಇಲ್ಲೇ ಕ್ಯಾಂಪಸ್ ಒಳಗಡೆ ಸ್ಟಡಿ ರೂಮ್ ಅಂತ ಓದಕ್ ಹೋಗ್ತಾರೆ. 10 ಗಂಟೆ ಮೇಲೆ ಬಂದೆ ಫೈನ್ ತುಂಬಾ ತಗೊಳ್ತಾರೆ. ಅದಕ್ಕೆ ನಾನು ಮತ್ತೆ ಬಟ್ ಹಾಸ್ಟೆಲ್ಸ್ ರೂಮ್ಸ್ ಅಲ್ಲಿ 3 ಜನ ಇರೋ ರೂಮ್ ಅಲ್ಲಿ 4 ಜನ ಇದ್ದಾರೆ. ಕುತ್ಕೊಂಡು ಓದಕ್ಕೆ ಜಾಗ ಇಲ್ಲ ಮಕ್ಕಳಿಗೆ. ಸೊ ಹೊರಗಡೆ ಕುತ್ಕೊಂಡು ಓದ್ತಾರೆ ಮಕ್ಕಳು. ಸೊ ಪ್ರತಿಯೊಂದಕ್ಕೂ ನಾನು ಯಾಕೆ ಏನು ಎಲ್ಲಾನು ವಿವರಗಳನ್ನ ಕೇಳಿದೀನಿ. ವಿತ್ ಡಾಕ್ಯುಮೆಂಟ್ಸ್ ದೇ ಹ್ಯಾವ್ ಟು ನನಗೆ ಸಬ್ಮಿಟ್ ಮಾಡಬೇಕು. ಮತ್ತೆ ಎಲ್ಲಾನು ವಿತಿನ್ 1 ವೀಕ್ ಅಲ್ಲಿ ಎಲ್ಲ ಸೆಟ್ರೈಟ್ ಮಾಡ್ತೀವಿ. ಇವಾಗ ಇವರು ನಮ್ಮ ಮೆಡಿಕಲ್ ಎಜುಕೇಶನ್ ಸೆಕ್ರೆಟರಿ ಸಹ ನನ್ನ ಜೊತೆ ಇಲ್ಲೇ ಇದ್ರು. ಸೊ ವಿದಿನ್ ಶಾರ್ಟ್ ಟೈಮ್ ಅಂದ್ರೆ ಇವಾಗಿಂದ ಎಲ್ಲ ಅವ್ರಿಗೆ ಏನೇನ್ ಬೇಕು ಅದನ್ನೆಲ್ಲ ಪ್ರತಿಯೊಂದನ್ನು ಕೊಟ್ಟು ವಿತಿನ್ ಅ ವೀಕ್ ಟೈಮ್ ಎಲ್ಲಾನು ರೆಕ್ಟಿಫೈ ಮಾಡಿ ಎಲ್ಲ ಕರೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಹೇಳದ್ನಲ್ಲ, ರೂಮ್ ಎಲ್ಲ ಚಿಕ್ಕದಾಗಿದೆ. 3 ಜನ ಇರೋ ಕಡೆ 4 ಜನನ ಹಾಕಿದ್ದಾರೆ. ಓದ್ಲಿಕ್ಕೆ ಅವ್ರಿಗೆ ಟೇಬಲ್ ಚೇರು ಸಹ ಕೂತ್ಕೊಂಡು ಓದ್ಕೊಳಕ್ಕೆ ಅವ್ರಿಗೆ ಜಾಗ ಇಲ್ಲ. ಸೊ ನೀರ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾಕಂದ್ರೆ ಯಾವ್ದು ಅವ್ರ ಹತ್ರ ರಿಸಿಪ್ಟ್ ಇರ್ಲಿಲ್ಲ, ಚೆಕ್ ಮಾಡಿಸಿರೋದು ಎಲ್ಲಾನು. ಯಾವ್ದು RO ಎಲ್ಲ ಚೆಕ್ ಮಾಡಿಸ್ಬೇಕಲ್ಲ ರೆಗ್ಯುಲರ್ ಆಗಿ, ಕ್ವಾಲಿಟಿ ಚೆಕ್ ಮಾಡೋದು, ವಾಟರ್ ಕ್ವಾಲಿಟಿ ಚೆಕ್ ಮಾಡೋದು, ಅದ್ಯಾವ್ದು ಇರ್ಲಿಲ್ಲ. ಮತ್ತೆ ಈ ಫುಡ್ ಕಿಚನ್ ಸಹ ತುಂಬಾ ಎಕ್ಸಾಸ್ಟ್ ಇಲ್ಲ, ಸ್ಟಿಂಕಿಂಗ್ ಸ್ಮೆಲ್ ಇದೆ, ತುಂಬಾ ಗಲೀಜಿದೆ. ಮತ್ತೆ ಮಕ್ಕಳು ಕೊಟ್ಟಂತ ಎಲ್ಲಾ ಡಾಕ್ಯುಮೆಂಟ್ಸ್ ಅಲ್ಲೂ ಅವ್ರು ಕೊಟ್ಟಂತ ಫೋಟೋಸ್ ಅಲ್ಲೆಲ್ಲಾನು ಊಟದಲ್ಲೆಲ್ಲ ಹುಳ ಇರೋದು, ಮತ್ತೆ ಬೆಕ್ಕುಗಳು, ನಾಯಿಗಳು ಎಲ್ಲಾನು ಓಡಾಡ್ತವೆ. ವ್ಯವಸ್ಥೆ ಸರಿ ಇಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಹೌದು, ಎಲ್ಲಿವರೆಗೂ ಊಟ ಸ್ಟಾಪ್ ಆಗುತ್ತೆ? ಮತ್ತೆ ಇಲ್ಲ ಪರ್ಯಾಯ ವ್ಯವಸ್ಥೆ ಆಲ್ರೆಡಿ ಈಗ ಮೆಡಿಕಲ್ ಸೆಕ್ರೆಟರಿ ಬಂದಿರೋದ್ರಿಂದ ಈಗ ಊಟ ವಿಕ್ಟೋರಿಯಾ ಹಾಸ್ಪಿಟಲ್ ಇಂದ ಬರ್ತಾ ಇದೆ, ಅವರೆಲ್ಲರಿಗೂ ಅರೇಂಜ್ ಮಾಡಿದ್ದಾರೆ. ಎರಡನೇದು ಈಗ ವಿತಿನ್ ಅಂದ್ರೆ ಈಗ ಆಲ್ರೆಡಿ ಎಲ್ಲ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ಕ್ಲೀನಿಂಗು ಪ್ರತಿಯೊಂದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮೆಡಿಕಲ್ ಸೆಕ್ರೆಟರಿ ಹೇಳಿದ್ದಾರೆ ಈಗ 1 ವಾರದೊಳಗಡೆ ಎಲ್ಲ ಪ್ರತಿಯೊಂದನ್ನು ಕರೆಕ್ಟ್ ಮಾಡಿ ರೆಕ್ಟಿಫೈ ಮಾಡಿ ಏನೇನ್ ಬೇಕು ಅದನ್ನೆಲ್ಲ ನಾವು ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಗಮನಕ್ಕೆ ಇದನ್ನ ತಗೊಂಡ್ ಬರ್ತೇನೆ. ಮತ್ತೆ ಇಮಿಡಿಯೇಟ್ಲಿ ನಾನು ಫಾಲೋ ಅಪ್ ಮಾಡಿ, ಅವ್ರೀಗ 1 ವಾರದಲ್ಲಿ ಎಲ್ಲ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ನಾನು ಅದನ್ನ ಫಾಲೋ ಅಪ್ ಮಾಡಿ ಮಾಡಿಸ್ಕೊಡುವಂತ ಕೆಲಸನ ಮಾಡ್ತೇನೆ. ಕ್ಲೋಸ್ ಮಾಡಿದೀವಿ. ಈಗ ನಾವು ಇಶ್ಯೂ ಮಾಡ್ತೀವಿ ಖಂಡಿತ. ವಿಮೆನ್ ಕಮಿಷನ್ ಇಂದ ನಾವು ಆಲ್ರೆಡಿ ಅವ್ರಿಗೆ ಲೆಟರ್ನ ಸಹ ಕೊಟ್ಟಿದೀವಿ. ಸೊ ಅದಕ್ಕೆ ಅವರು ಉತ್ತರನೂ ಕೊಡ್ಬೇಕು ವಿತ್ ದ ಡಾಕ್ಯುಮೆಂಟ್ಸ್. ಈಗ 6 ಮಂತ್ಸ್ 1 ವರ್ಷದಿಂದ ಏನೇನ್ ಸರ್ವಿಸ್ ಮಾಡಿದ್ದಾರೆ, ಯಾವ್ಯಾವ ತರಿಸಿ ಹಾಸ್ಟೆಲ್ಸ್ಗೆ ಒಂದು ನಾರ್ಮ್ಸ್ ಇರುತ್ತೆ, ಇದೇ ತರ ಇರ್ಬೇಕು ಅಂತ. ಆ ನಾರ್ಮ್ಸ್ ಎಲ್ಲದಕ್ಕೂ ಅವರು ನನಗೆ ಸೂಕ್ತ ಡಾಕ್ಯುಮೆಂಟ್ಸ್ ನ ಅವ್ರು ಒದಗಿಸ್ಬೇಕು. ಸೊ ಅವ್ರ ಹತ್ರ ಇಲ್ಲ, ಈಗ ನಾವು ಚೆಕ್ ಮಾಡಿದೀವಿ. ಸೊ ಈಗ ಎಲ್ಲ ರೆಕ್ಟಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.